ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಝೆನ್ ಇವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು ತುಂಬಾ ಟೈಮ್ ಆಗೋಗಿದೆ. ಸೊ ನೋಡ್ತಾ ಇರ್ಬೋದು, ಪ್ರೆಸೆಂಟ್ ಇವಳು ಬಂದು ಪ್ರೆಗ್ನೆಂಟ್ ಆಗಿದ್ದಾಳೆ. ನೋಡ್ಬೋದು, ತುಂಬ ದಿನ ಆಗಿತ್ತು ಇವಳ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಟ್ಟು. ಏನೋ ಸ್ಮೆಲ್ ಮಾಡ್ತಿದ್ದಾಳೆ. ಸಂಜೆ ಟೈಮಲ್ಲಿ ವಾಕಿಂಗ್ಗೋಸ್ಕರ ಕರ್ಕೊಂಬಂದಿದ್ದೀನಿ. ನಮ್ಮ ಡಾಗ್ಸ್ ಎಲ್ಲ ಪ್ರೆಗ್ನೆಂಟ್ ಆದಮೇಲೆ ಬೆಳಗ್ಗೆ ಹಾಗೆ ಸಂಜೆ ಟೈಮಲ್ಲಿ ಇವರಿಗೆ ವಾಕಿಂಗ್ ಮಾಡಿಸ್ತೀನಿ. ಸೊ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಹಾಗಾಗಿ ವಾಕಿಂಗ್ಗೆ ಕರ್ಕೊಂಬಂದಿದ್ದೀನಿ. ಮಳೆಯಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿಸೋದೆಲ್ಲ ತುಂಬಾ ಕಷ್ಟ. ಈ ರೀತಿ ಮಳೆ ನಿಂತಾಗ ಅಥವಾ ಮಳೆ ಕಡಿಮೆ ಇರುವಾಗ ವಾಕಿಂಗ್ನ ಮಾಡಿಸ್ಬೋದು ಅಷ್ಟೇ. ಡೇಸ್ 55 ದಿನ ಆಗಿದೆ ಇವತ್ತು. ನೋಡ್ಬೋದು, ಒಂದು 3-4 ಪಪ್ಪಿಗಳು ಇರ್ಬೋದು ಅಂತ ಅನ್ಕೋತೀನಿ. ಮೊದಲನೇ ಸಲ ಬಂದು 4 ಮರಿ ಹಾಕಿದ್ಲು. ಲಾಸ್ಟ್ ಟೈಮ್ ಬಂದು 5 ಮರಿಯನ್ನು ಹಾಕಿದ್ದಾಳೆ. ಈ ಸಲ ಕೂಡ ಅಷ್ಟೇ ಮರಿಗಳು ಇರ್ಬೋದು ಅಂತ ಅನ್ಕೋತೀನಿ, 4 ಇಲ್ಲ 5. ಬೀಗಲ್ ನಾಯಿಗಳದ್ದು ಇದೊಂದು ಪ್ರಾಬ್ಲಮ್ ಇರುತ್ತೆ. ಏನಂತ ಹೇಳಿದ್ರೆ, ಸುಮ್ಮನೆ ವಾಕಿಂಗ್ ಮಾಡಲ್ಲ, ಈ ರೀತಿ ಏನಾದರೂ ಸ್ಮೆಲ್ ಮಾಡ್ತಾ ಹೋಗುತ್ತೆ. ಸ್ಮೆಲ್ ಮಾಡುವಂಥ ಎಬಿಲಿಟಿ ಇವುಗಳಿಗೆ ತುಂಬ ಜಾಸ್ತಿ ಇರುತ್ತೆ. ವಾಕಿಂಗ್ಗೋಸ್ಕರ ಕರ್ಕೊಬಂದಿದ್ದೆ, ಹಾಗಾಗಿ ತುಂಬ ದಿನ ಆಗಿತ್ತು ಇವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು. ಹಾಗಾಗಿ ಒಂದು ಅಪ್ಡೇಟ್ನ ಕೊಡೋಣ ಅಂಥೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇನ್ನು ಮಳೆ ಬರೋ ರೀತಿ ಆಯಿತು. ಯಾಕೆಂದರೆ ಇವಳಿಗೆ ವಾಕಿಂಗ್ ಮುಗಿಸಿ ನೆಕ್ಸ್ಟು ಫುಡ್ಡೆಲ್ಲ ಕೊಡಬೇಕು. ಒಂದು ಚಿಕ್ಕ ಅಪ್ಡೇಟ್ನ ಕೊಡ್ತಾಯಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು ಮರಿಯೆಲ್ಲ ಹಾಕಿದ್ಮೇಲೆ ಅಪ್ಡೇಟ್ನ ಕೊಡ್ತೀನಿ. ಓಕೆ, ಇದೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.